ಬಸನಗೌಡ ಯತ್ನಾಳ್ ವಿರುದ್ಧ ಬಿಜೆಪಿ ಶಾಸಕ ಗರಂ ಆಗಿರುವಂತಹದ್ದು. ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಅದು ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ವಿಚಾರ ಎತ್ತಲು ಯತ್ನಾಳ್ಗೆ ಚೀಟಿ ಕೊಟ್ಟವರು ಯಾರು? ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದವರು ಹೇಳಿಕೊಟ್ರ? ಸಿದ್ದು ಬಣದ ನಾಯಕರು ಯತ್ನಾಳ್ ಅವರನ್ನು ಒತ್ತಾಯಿಸಿದ್ದೇಕೆ? ಅಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ಹೀಗಂತ ಶಾಸಕರೊಬ್ಬರು ಹೇಳ್ತಿರುವಂತಹದ್ದು. ತುಮಕೂರು ಗ್ರಾಮೀಣ ಶಾಸಕರಾದ ಬಿ ಸುರೇಶ್ ಗೌಡ ಅವರು ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಈಗ ಎತ್ತಿರುವಂತಹದ್ದು. ಎಸ್, ಬಸನಗೌಡ ಯತ್ನಾಳ್ ವಿರುದ್ಧ ಬಿಜೆಪಿ ಶಾಸಕ ಈಗ ಗರಂ ಆಗಿರುವಂತಹದ್ದು. ರಾಜಕಾರಣದಲ್ಲಿ ಸುದ್ದಿಯಲ್ಲಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ ಅದು ಹನಿ ಟ್ರ್ಯಾಪ್ ವಿಚಾರ. ಹನಿ ಟ್ರ್ಯಾಪ್ ವಿಚಾರ ಎತ್ತಲು ಅಂದರೆ ಹನಿ ಟ್ರ್ಯಾಪ್ ವಿಚಾರವನ್ನು ಸದನದಲ್ಲಿ ಮಾತನಾಡಲು ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದವರು ಕೊಟ್ಟಂತಹ ಒಂದು ಚೀಟಿ. ಸಿದ್ದು ಬಣದ ನಾಯಕರು ಯತ್ನಾಳ್ ಅವರನ್ನು ಒತ್ತಾಯಿಸಿದ್ದೇಕೆ? ಅಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ಹೀಗಂತ ಶಾಸಕರೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಅದು ಕೂಡ ತುಮಕೂರು ಭಾಗದ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರು ಈ ಒಂದು ಪ್ರಶ್ನೆಯನ್ನು ಈಗ ಎತ್ತಿರುವಂಥದ್ದು. ಎಸ್, ರಾಜಕಾರಣದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹದ್ದು. ಈಗಾಗಲೇ ಸದನದಲ್ಲಿ ಯತ್ನಾಳ್ ಅವರು ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮೊದಲು ಈ ವಿಚಾರವನ್ನು ರೈಸ್ ಮಾಡಿದ್ದೇ ಯತ್ನಾಳ್ ಅವರು. ಅಂದರೆ ಈ ವಿಚಾರವನ್ನು ರೈಸ್ ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ನ ಶಾಸಕರೊಬ್ಬರು ಯತ್ನಾಳ್ ಅವರಿಗೆ ಚೀಟಿಯನ್ನು ಕೊಟ್ಟಿದ್ರಂತೆ. ಅದು ಕೂಡ ಸಿದ್ದರಾಮಯ್ಯ ಬಣದ ಆಪ್ತ ಶಾಸಕ ಅಂತ ಹೇಳಿ ಈಗ ಶಾಸಕರಾಗಿರುವಂತಹ ತುಮಕೂರು ಭಾಗದ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರು ಈ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಎಸ್, ಆಡಳಿತ ಪಕ್ಷದ ಕಡೆಯಿಂದ ಯತ್ನಾಳ್ ಅವರಿಗೆ ಚೀಟಿ ಬಂದಿತ್ತು. ಚೀಟಿ ಬಂದ ನಂತರವೇ ಯತ್ನಾಳ್ ಅವರು ಈ ವಿಚಾರವನ್ನು ಸದನದಲ್ಲಿ ಮಾತನಾಡಿದ್ದಾರೆ. ಆಡಳಿತ ಪಕ್ಷದವರು ಯಾರು? ಯತ್ನಾಳ್ ಅವರಿಗೆ ಚೀಟಿ ಕಳುಹಿಸಿದ್ದು ಯಾಕೆ? ಚೀಟಿ ಕೊಟ್ಟಿದ್ದ ಶಾಸಕ ಯಾರು ಎಂಬುದು ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಾಗ್ತಿದೆ ಹೀಗಂತ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತೇಳಿ ಬಿಜೆಪಿ ಶಾಸಕ ಬಿ ಸುರೇಶ್ ಅವರು ಈಗ ಆಗ್ರಹ ಮಾಡಿರುವಂಥದ್ದು. ಎಸ್, ಈಗಾಗಲೇ ಸದನದಲ್ಲಿ ಈ ಒಂದು ವಿಚಾರ ಅಂದರೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಯತ್ನಾಳ್ ಅವರು ಪ್ರಶ್ನೆ ಮಾಡಲಿಕ್ಕೆ ಕಾರಣ ಅದು ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಒಬ್ಬ ಶಾಸಕ. ಆ ಶಾಸಕ ಯತ್ನಾಳ್ ಅವರ ಕೈಗೆ ಒಂದು ಚೀಟಿಯನ್ನು ಕೊಡ್ತಾರಂತೆ. ಆ ಚೀಟಿಯನ್ನು ನೋಡಿದಂತಹ ಯತ್ನಾಳ್ ಅವರು ಹನಿ ಟ್ರ್ಯಾಪ್ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರಂತೆ. ಸೊ ಹೀಗಂತ ಬಿಜೆಪಿ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರು ಈಗ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ, ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಹನಿ ಟ್ರ್ಯಾಪ್ ವಿಚಾರ ಹೊರಬಂತ ಅನ್ನೋ ಒಂದು ಅರ್ಥದಲ್ಲಿ ಸುರೇಶ್ ಗೌಡ ಅವರು ಈಗ ಮಾತನಾಡಿರುವಂಥದ್ದು. ಎಸ್, ಹಾಗಾದರೆ ಚೀಟಿ ಕೊಟ್ಟಂತಹ ಶಾಸಕ ಯಾರು, ಚೀಟಿ ಕೊಟ್ಟಂತಹ ವ್ಯಕ್ತಿ ಯಾರು ಅನ್ನೋದನ್ನು ಈಗ ಬಿ ಜೆ ಪಿ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರು ಪ್ರಶ್ನೆ ಮಾಡ್ತಿರುವಂತಹದ್ದು. ಯತ್ನಾಳ್ ಅವರು ಈ ವಿಚಾರವನ್ನು ಯಾಕೆ ಸದನದಲ್ಲಿ ರೈಸ್ ಮಾಡಬೇಕಾಗಿತ್ತು ಅಂತ ಹೇಳಿ ಈಗ ಸುರೇಶ್ ಗೌಡ ಅವರು ಈಗ ಪ್ರಶ್ನೆ ಮಾಡಿರುವಂಥದ್ದು.